ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಎರಡನೇ T20 ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಗುರು. ಸ್ಟೇಡಿಯಂ ಇದು ಮುಲಾನ್ಪುರಲ್ಲಿ ನಡೀತಾ ಇರೋಂಥ ಮ್ಯಾಚು. ಮಹಾರಾಜ ಯದವೇಂದ್ರ ಸ್ಟೇಡಿಯಮ್ಮಲ್ಲಿ ಆಗ್ತಿರೋಂಥ ಮ್ಯಾಚು, ನ್ಯೂ ಚಾಂದಿಗಾರಲ್ಲಿ. ಸೊ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತಂದರೆ, ಮೊದಲನೇ T20 ಇಂಟರ್ನ್ಯಾಷನಲ್ ಮ್ಯಾಚ್ನ ಹೋಸ್ಟ್ ಮಾಡ್ತಿದೆ ಮುಲಾನ್ಪುರ್ನ ಈ ಸ್ಟೇಡಿಯಮ್ಮು. ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಟ್ಸ್ ಇಲ್ಲ, ಬಟ್ IPL ಸ್ಟ್ಯಾಟ್ಸ್ ಇದೆ. IPL ಅಲ್ಲಿ ರೀಸೆಂಟಾಗಿ ಇಲ್ಲಿ ಮ್ಯಾಚ್ಗಳಾಗಿದ್ದು ಗೊತ್ತಿರೋದನ್ನೇ. ಪಂಜಾಬ್ ಕಿಂಗ್ಸ್ ಸುಮಾರು ಮ್ಯಾಚ್ಗಳನ್ನ ಆಡಿದ್ರು ಇಲ್ಲಿ. ಸೊ RCB ಕೂಡ 2 ಮ್ಯಾಚ್ ಆಡಿದೆ ಇಲ್ಲಿ. ಪಂಜಾಬ್ ಕಿಂಗ್ಸ್ ಮೇಲೆ 2 ಮ್ಯಾಚ್ ಮಾಡಿದೆ ಆ್ಯಂಡ್ RCB ಕೂಡ ಅಲ್ಲಿ ಗೆದ್ದಿದೆ. RCB ಬಗ್ಗೆ ಏನು ಗುರು ಮಾತಾಡ್ತೀಯ, ಅಲ್ಲಿ ಇಂಡಿಯನ್ ಟೀಮ್ ಬಗ್ಗೆ ಮಾತಾಡಿ, ಅರ್ಥ ಸೊತ್ತಿ RCB ಹತ್ರ ಹೋಗ್ಬೇಕು ನೀನು ಅಂತ ಹೇಳ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ. ಹೌದು ಗುರು, RCB ಬಿಟ್ಬಿಡೋಕ್ಕಾಯ್ತದ? ಸೊ ಓಕೆ, ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ ಆಗಿರುವಂಥದ್ದು ಇಲ್ಲಿ ಲಾಸ್ಟ್ ಸೀಸನ್ ಎಲ್ಲ ತೊಗೊಂಡು ನೋಡ್ತು ಅಂತಂದರೆ 11 IPL ಮ್ಯಾಚ್ಗಳು ಆಗಿದೆ. ಇನ್ನೇನೆಲ್ಲ ಇತ್ತಲ್ಲಪ್ಪ ಮೇನ್ ಮ್ಯಾಚ್ಗಳೆಲ್ಲ ಶಿಫ್ಟ್ ಎಲ್ಲ ಆಗಿದ್ರಿಂದ 11 IPL ಮ್ಯಾಚು. ಅಲ್ಲಿ 7 ಮ್ಯಾಚ್ನ ಗೆದ್ದಿರೋದು ಟಾಸ್ ಗೆದ್ದಿರೋವಂಥವ್ರು, 4 ಮ್ಯಾಚ್ನ ಗೆದ್ದಿರೋವಂಥದ್ದು ಟಾಸ್ ಸೋತಿರುವಂಥವ್ರು. ಅದರಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂದರೆ 6 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು. 11 ಮ್ಯಾಚಲ್ಲಿ 6 ಮ್ಯಾಚ್ನ ಬ್ಯಾಟಿಂಗ್ ಫಸ್ಟ್ ಆಡಿದವ್ರು ಗೆದ್ದಿದ್ದಾರೆ, 5 ಮ್ಯಾಚ್ನ ಬ್ಯಾಟಿಂಗ್ ಸೆಕೆಂಡ್ ಆಡಿದವ್ರು ಗೆದ್ದಿದ್ದಾರೆ. ಸೊ 2 ಎಂಡಲ್ಲೂ ಕೂಡ ಇದೆ, ಯಾಕಂದರೆ ನೈಟ್ ಗೇಮ್ಗಳೇ ಆಗೋದು IPL ಅಲ್ಲಿ. ಆ್ಯಂಡ್ 2 ಎಂಡಲ್ಲೂ ಕೂಡ ಇದೆ ಮ್ಯಾಚ್. ಹಂಗೆ ನೋಡೋಕೆ ಹೋಯ್ತು ಅಂದರೆ ಬ್ಯಾಟಿಂಗ್ ಫಸ್ಟ್ ಆಡಿದವರು ಗೆದ್ದಿದ್ದಾರೆ, ಬ್ಯಾಟಿಂಗ್ ಸೆಕೆಂಡ್ ಆಡಿದವರು ಕೂಡ ಗೆದ್ದಿದ್ದಾರೆ. ಸೊ ಏನು ಅಲ್ಲಿ ಟಾಸ್ ಕ್ರೂಷಿಯಲ್ ಆಗೋಗ್ಬಿಡುತ್ತೆ. ಇಲ್ಲಿ ಟಾಸ್ ಗೆದ್ದವರು ಎಲ್ಲ ಮ್ಯಾಚ್ನ ಗೆದ್ದುಬಿಡ್ತಾರೆ. ಅಂದರೆ ಹೆವಿ ಇಲ್ಲಿ ಅಂದರೆ ಫಸ್ಟ್ ಬೌಲಿಂಗ್ ಮಾಡೋದನ್ನೇ ಗೆಲ್ತಾರೆ ಅಥವಾ ಫಸ್ಟ್ ಬ್ಯಾಟಿಂಗ್ ಮಾಡೋದನ್ನೇ ಗೆಲ್ತಾರೆ ಅಂತೇನಿಲ್ಲ. ಒಂಥರ ಇವನ್ ಆಗಿದೆ ಕಾಂಟೆಸ್ಟು. ಟಾಸ್ ಸೋತರು ಕೂಡ ಗೆಲ್ಲುವಂಥ ಚಾನ್ಸಸ್ಸು ಇಲ್ಲಿ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸ್ ಇರುತ್ತೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸಸ್ಸು ಇರುತ್ತೆ. ಸೊ ಫಸ್ಟ್ T20 ಬೇರೆ ಹೋಸ್ಟ್ ಮಾಡಿದೆ ಮುಲಾನ್ಪುರ್ನ ಸ್ಟೇಡಿಯಮ್ಮು. ಆ್ಯಂಡ್ ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂತ ಅಂದರೆ 112 ಗೊತ್ತಲ್ಲಪ್ಪ, ಪಂಜಾಬ್ ಕಿಂಗ್ಸು ಡಿಫೆಂಡ್ ಮಾಡಿದ್ದು 112 ರನ್ನ ಡಿಫೆಂಡ್ ಮಾಡ್ಕೊಂಡಂಥ ಸ್ಟೇಡಿಯಮ್ಮು. UZ ಚಾಲು 5 for ಎತ್ತಂಥ ಸ್ಟೇಡಿಯಮ್ಮು. ಇದೇ ಸ್ಟೇಡಿಯಮ್ಮು KKR 95ಗೆ ಆಲ್ ಔಟ್ ಆಗಿದ್ದು. ಸೊ ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ ಇದೆ. ಮುಂಬೈ ಇಂಡಿಯನ್ಸು 228 ಕೂಡ ಇಲ್ಲಿ ಸ್ಕೋರ್ ಮಾಡಿದರೆ ಹೈಯೆಸ್ಟ್ ಸ್ಕೋರ್ ಕೂಡ ಆಗಿದೆ ನೋಡಿ. 95ಗೆ ಆಲ್ ಔಟ್ ಆಗಿರುವಂಥ ಲೋಯೆಸ್ಟ್ ಸ್ಕೋರ್ ಕೂಡ ರೆಕಾರ್ಡ್ ಆಗಿದೆ. ಅದು ಏನು ವರ್ಷಾನ್ಗಟ್ಲೆ ಅಲ್ಲ, ರೀಸೆಂಟ್ ಆಗಾದಂಥ IPL ರೆಕಾರ್ಡ್ ಆಗಿದೆ. ಸೊ ಒಂಥರ ಈ ವಿಕೆಟು ಹೆಂಗೆ ಬಿಹೇವ್ ಆಗುತ್ತೆ ಅಂದರೆ 2 ಥರನೂ ಕೂಡ ಬಿಹೇವ್ ಆಗುತ್ತೆ. ಆ್ಯಂಡ್ ವುಮೆನ್ಸ್ ಕ್ರಿಕೆಟ್ ಅಂತ ಬಂದಾಗ ರೀಸೆಂಟಾಗಿ ODI ಮ್ಯಾಚ್ಗಳನ್ನ ಆಡಿದ್ದಾರೆ. ಸೊ ಅದರಲ್ಲಿ 2 ಮ್ಯಾಚ್ಗಳು ಕೂಡ 2 ODI ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 2 ಮ್ಯಾಚಲ್ಲೂ ಕೂಡ ಅಂಥ ಹೈ ಸ್ಕೋರಿಂಗ್ ಮ್ಯಾಚ್ ಏನು ಆಗಿಲ್ಲ, ಅಲ್ಲಿ ಲೋ ಸ್ಕೋರಿಂಗ್ ಮ್ಯಾಚ್ನೇ ಆಗಿದ್ದು. ಸೊ ವಿಕೆಟ್ ಯಾವ ಥರ ಬಿಹೇವ್ ಆಗುತ್ತೆ, ಇಲ್ಲಿ ಲೋ ಸ್ಕೋರಿಂಗ್ ಆಗುತ್ತಾ ಹೈ ಸ್ಕೋರಿಂಗ್ ಆಗುತ್ತಾ ಅಂತ ಗೇಜ್ ಮಾಡೋದು ಇವಾಗಲೇ ಆಗೋದಿಲ್ಲ. ಯಾಕೆಂದರೆ ನಾವು ಹೈಯೆಸ್ಟ್ ಸ್ಕೋರು ನೋಡಿದ್ದೀವಿ ರೀಸೆಂಟಾಗೆ, ಜೊತೆಗೆ ಲೋಯೆಸ್ಟ್ ಸ್ಕೋರು ಕೂಡ ನೋಡಿದ್ದೀವಿ. ಆ್ಯಂಡ್ ಜಮ್ಮು ಕಾಶ್ಮೀರ ಅವರು ಇಲ್ಲಿ 238 ಕೂಡ ಹೊಡೆದಿದ್ದಾರೆ, ಅದೇ ಹೈಯೆಸ್ಟ್ ಸ್ಕೋರು. ಅಂದರೆ ಡೊಮ್ಯಾಸ್ಟಿಕ್ ಎಲ್ಲ ತೊಗೊಂಡು ನೋಡ್ತು ಅಂದರೆ IPL ಅಲ್ಲಿ 228, ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 95. ಡಿಫೆಂಡ್ ಮಾಡ್ಕೊಂಡ್ಬಿಟ್ರಲ್ಲ, ಅದು ನಜ್ಜಿ ಇಂಟ್ರೆಸ್ಟಿಂಗ್ ಅಂತಂದರೆ ಈವನ್ ಇಲ್ಲಿ ಬ್ಯಾಟಿಂಗ್ ಆಡೋಕ್ಕೆ ತಿಕ್ಲಾಟ ಪಟ್ಬಿಟ್ರು ಹಂಗೆ KKR ಅವರು. ಸೊ ಇಲ್ಲಿ ಇವ್ರ ವಿಚಾರಕ್ಕೆ ಬಂತು ಅಂದರೆ, ನಮ್ಮ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ವಿಚಾರಕ್ಕೆ ಬಂತು ಅಂದರೆ, ನನ್ನ ಪ್ರಕಾರ ಇಂಡಿಯಾ ಲೆವೆನಲ್ಲಿ ಯಾವುದೇ ಚೇಂಜಸ್ಸು ಇರೋದಿಲ್ಲ. ಅದೇ ಲೆವೆನ್ ಜೊತೆಗೆ ಹೋಗ್ತಾರೆ. ಸಂಜು ಸ್ಯಾಮ್ಸನ್ಗೆ ಅವಕಾಶ ಕೊಡೋದು ಹಂಗೇನೋ ಜಿತೇಶ್ ಶರ್ಮಾಗಿಂತ ಮುಂದೆ ಇಟ್ಬಿಟ್ಟು ಇವಾಗ ಅವಕಾಶ ಕೊಡೋದು ಕಾಣಿಸ್ತಾ ಇಲ್ಲ. ಯಾಕಂದರೆ ಜಿತೇಶ್ ಶರ್ಮಾ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ಲಾಸ್ಟ್ ಸೀಸನ್, ಕೊಟ್ಟಂಥ ಆಪರ್ಚುನಿಟಿ ಗ್ರ್ಯಾಬ್ ಮಾಡಿಕೊಂಡು. ಸೊ ಸಂಜು ಸ್ಯಾಮ್ಸನ್ ತೊಗೊಂಡ್ಬರ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ. ನಾನು ಸಂಜು ಸ್ಯಾಮ್ಸನ್ ಫಸ್ಟ್ ಮ್ಯಾಚಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಫಸ್ಟ್ ಮ್ಯಾಚ್ ಅವಕಾಶ ಕೊಡಲಿಲ್ಲ ಅಂದರೆ ಸೆಕೆಂಡ್ ಮ್ಯಾಚನ್ನು ಕೂಡ ಕೊಡೋದಿಲ್ಲ ಅಂತ ಅನ್ಕೊಂಡಿದ್ದೆ. ಅದು ಬಿಡ್ತು ಅಂದರೆ ಏನೋ ಚೇಂಜಸ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಅಲ್ಲಿ ಚೇಂಜ್ ಆಗಬೇಕು ಅನ್ನೋದು. ಯಾಕಂದರೆ ಚೆನ್ನಾಗೇನೋ ಪರ್ಫಾರ್ಮ್ ಮಾಡಿದರೆ, ಟೀಮ್ ಇಂಡಿಯಾ ಡಾಮಿನೇಟ್ ಮಾಡಿದರೆ. ಹಾರ್ದಿಕ್ ಪಾಂಡ್ಯನ ಡಾಮಿನೇಷನ್ ಅಂತೂ ಎದ್ದೆದ್ದು ಕಾಣಿಸಿದ್ದು ಫಸ್ಟ್ ಮ್ಯಾಚ್. ಓವರ್ ಆಲ್ ಹಾರ್ದಿಕ್ ಪಾಂಡ್ಯಾಸ್ ಡಾಮಿನೇಷನು. ಸೊ ಒಂಥರ ಸಿಂಗನಹಳ್ಳಿ ಮ್ಯಾಚ್ನ ಎತ್ಕೊಂಡು ಹೋಗ್ಬಿಟ್ಟು ವರ್ಸ್ಟ್ ಮ್ಯಾಚ್ ಆಗೋಗ್ಬಿಟ್ಟಿತ್ತು. 101 ರನ್ನ ವಿಕ್ಟ್ರಿ. ಸೌತ್ ಆಫ್ರಿಕಾಗೆ ಅಜೀಬ್ ಆಗೋಗ್ಬಿಟ್ಟಿದ್ರು ಅಲ್ಲಿ. ಇವತ್ತೇನು ಮಾಡ್ತಾರೆ ಸೌತ್ ಆಫ್ರಿಕಾದವರು ಅಂತ ಕಾದು ನೋಡಬೇಕು ಮ್ಯಾಮ್. ಇವರು ಇನ್ನೇನು ಚೇಂಜ್ ಮಾಡ್ಕೊಂಬರಲ್ಲ ಅಂತ ಕಾಣಿಸುತ್ತೆ. ಇಲ್ಲಪ್ಪ, ಹಂಗೆ ನೋಡೋಕೆ ಹೋಯ್ತು ಅಂದರೆ 2 ಲೆವೆನ ಕಂಪೇರ್ ಮಾಡ್ತು ಅಂದರೆ ನಮಗೆ ಇರೋದು ಚೆನ್ನಾಗಿ ಬ್ಯಾಟಿಂಗ್ ಡೆಪ್ತು. ಇನ್ನು ODIs ಅಂತ ಬಂದಾಗ ಅವಾಗ ಇಲ್ಲಾಗೂ ಸೌತ್ ಆಫ್ರಿಕಾಗೆ ಬ್ಯಾಟಿಂಗ್ ಡೆಪ್ತ್ ಇದೆ, ಹಂಗಿದೆ ಹಿಂಗಿದೆ ಅಂತ ಅಂತಿದ್ವಿ. ಈ ಒಂದು T20 ಅಂತ ಬಂದಾಗ ಖಂಡಿತ ಇಂಡಿಯಾಗೆ ಹೆವಿ ಬ್ಯಾಟಿಂಗ್ ಡೆಪ್ತ್ ಇದೆ ಆ್ಯಂಡ್ ಬೌಲಿಂಗ್ ಆಪ್ಷನ್ನು ಕೂಡ ಇದೆ. ಸಾಕಾಗಿದೆ ಗುರು ನಮ್ಮ ಇಂಡಿಯನ್ ಯೂನಿಟ್ ಇವ್ರಿಗೆ ಕಂಪೇರ್ ಮಾಡ್ತು ಅಂತಂದರೆ. ಸೊ ನನಗೇನೋ ಅನ್ನಿಸ್ತಿಲ್ಲ ಯಾವುದೇ ಆ್ಯಂಗಲಲ್ಲಿ ಈ ಸೀರೀಸ್ನ. ಇನ್ನೂ ಬೇಕಾದ್ರೆ ODI ಸೀರೀಸು, ಟೆಸ್ಟ್ ಸೀರೀಸ್ ಅದರಲ್ಲೆಲ್ಲ ನಂಬಿಕೆ ಇತ್ತಿಲ್ಲ ಸೌತ್ ಆಫ್ರಿಕಾ ಡಾಮಿನೇಟ್ ಮಾಡ್ಬೋದು ಅಂತ. ನನಗೆ ನಾನು ಅವಾಗಲೇ ಹೇಳಿದೆ, ಫಸ್ಟ್ ಮ್ಯಾಚಲ್ಲಿ ಹೇಳಿದ್ದೆ, ಇಲ್ಲಾಗರೋ ಸೌತ್ ಆಫ್ರಿಕಾಗೆ ಇಲ್ಲಾಗಲ್ಲ ಈ ಸೀರೀಸು ಅಂತ. ಸೊ ಈ ಸೀರೀಸ್ನ ಖಂಡಿತ ಇಂಡಿಯಾನೇ ಗೆಲ್ಲೋದು. ಸೌತ್ ಆಫ್ರಿಕಾ ಏನಾರೋ ಇಲ್ಲಿಂದ ಈಚೆಗೆ ಟಿಪ್ಪುರ್ಲಾಗ ಹೊಡೆದು ಏನಾದರೂ ಮಿರಾಕಲ್ ಮಾಡಬೇಕಷ್ಟೇ ಈ ಸೀರೀಸ್ನ ಗೆಲ್ಲೋದಕ್ಕೆ. ಯಾಕೆಂದರೆ ಸ್ಕ್ವಾಡ್ ನೋಡ್ತು ಅಂದರೆ 11ನ ಫ್ರೇಮ್ ನೋಡ್ತು ಅಂತಂದರೆ ಖಂಡಿತ ಹೆವಿ ಬಲಿಷ್ಠವಾಗಿ ಕಾಣಿಸ್ತಿರೋದು ಇಲ್ಲಿ ಇಂಡಿಯನ್ ಟೀಮು, ಸೌತ್ ಆಫ್ರಿಕನ್ ಟೀಮ್ ಅಲ್ಲ. ಸೊ ಕಾದು ಏನಾದರೂ ಡಿಫ್ರೆನ್ಸ್ ಮಾಡ್ತಾರೆ ಇವತ್ತು ಸೌತ್ ಆಫ್ರಿಕಾ ಅಂತ. ನನ್ನ ಪ್ರಕಾರ ಈ ಮ್ಯಾಚ್ನು ಕೂಡ ಇಂಡಿಯಾ ಗೆಲ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ಪಿನ್ನಿಂಗ್ ಟ್ರ್ಯಾಕ್ ಬೇರೆ, ಸ್ಪಿನ್ನರ್ಸ್ಗಳಿಗೆ ಎಫೆಕ್ಟಿವ್ನೆಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕಂದರೆ ನೋಡಿದ್ದು ನಾವು UZ ಚಾಲಿಲ್ಲ 5 ವಿಕೆಟ್ ಎತ್ಬಿಟ್ಟು ಉಣಿಸಿರೋದನ್ನ KKR ಅವ್ರಿಗೆ ತೀಕ್ಲಾಡ ಹಂಗೆ ಹೆಂಗಾಗಿದ್ರು ಅಂದರೆ KKR ಅವರು ಹೊತ್ತು ಸೈಕಾಗೋಗ್ಬಿಟ್ರು. ಒಂದು ಬಾಲ್ನ ಮುಟ್ಟಕ್ಕೇ ಸೈಕಾಗೋಗ್ಬಿಟ್ಟಿತ್ತು. ಸೊ ಆ ಥರ ಇದ್ದಂಥ ವಿಕೆಟು.
ಪ್ರಾಬ್ಲಿ ಇವತ್ತು ಕೂಡ ಅದೇ ಥರ ಇರೋವಂಥ ವಿಕೆಟೇ ಕೊಡಬಹುದು ಅಂತ ಅನ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಟ್ರಿಕ್ಕಿ ವಿಕೆಟೇ ಇರುತ್ತೆ ಅಂತ, ಅಷ್ಟು ಈಸಿಯಾಗಿ ಇರೋದಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಕಾದು ನೋಡೋಣ. ಇಲ್ಲಿ ಮುಂಬೈ ಇಂಡಿಯನ್ಸು 228 ಹೊಡೆದಂಥ ವಿಕೆಟ್ನ ಕೊಡ್ತಾರ, ಅಥವಾ ಪಂಜಾಬ್ ಕಿಂಗ್ಸ್ 112 ಕಾಲ್ಔಟ್ ಆಗಿದ್ದಂಥ ವಿಕೆಟು 95 ಕಾಲ್ಔಟ್ ಆಗಿದ್ದಂಥ ವಿಕೆಟ್ನ ಕೊಡ್ತಾರ ಅಂತ ಕಾದು ನೋಡಬೇಕು. ನೋಡೋಣ ಏನಾಗುತ್ತೆ ಅಂತ. ನನ್ನ ಪ್ರಕಾರ ಇವತ್ತು ಇಂಡಿಯಾ ಗೆಲ್ತಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.